ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶ್ರೀ ನಂದಕಿಶೋರ್ ಗೋಯಂಕ ವಿಧಿವಶ. ಎಸ್ಎಲ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ಚಂದ್ರ ಅವರ ತಂದೆ ಖ್ಯಾತ ಸಮಾಜ ಸೇವಕ ಶ್ರೀ ನಂದಕಿಶೋರ್ ಗೋಯಂಕ ಇನ್ನಿಲ್ಲ. 96 ವರ್ಷದ ಶ್ರೀ ನಂದಕಿಶೋರ್ ಗೋಯಂಕ ಇಂದು ನಿಧನರಾಗಿದ್ದಾರೆ. ಇಂದು ಮಧ್ಯಾಹ್ನ 12:30ಕ್ಕೆ ಅವರು ಮುಂಬೈಯಲ್ಲಿರುವ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದರು. ಅವರ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕಾಗಿ ಮುಂಬೈಯ ಮರೈನ್ ಡ್ರೈವ್ನ ಎ ರೋಡ್ ವಸಂತ ಸಾಗರ್ನಲ್ಲಿರುವ ಅವರ ನಿವಾಸದಲ್ಲಿ ಇರಿಸಲಾಗಿದೆ. ಸಾವಿರದ 1930 ಸೆಪ್ಟೆಂಬರ್ 28ರಂದು ಜನಿಸಿದ ಶ್ರೀ ನಂದಕಿಶೋರ್ ಗೋಯಂಕ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿದ್ದರು. ಸಂಘದಲ್ಲಿ ಹಲವು ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ರು. ವ್ಯವಹಾರಗಳಿಂದ ದೂರವಿದ್ದ ಅವರು ತಮ್ಮ ಜೀವನವನ್ನ ಸಮಾಜ ಸೇವೆ ಮತ್ತು ಗೋ ಸೇವೆಗೆ ಸಮರ್ಪಿಸಿದ್ರು. ವೈಶ್ಯ ಸಮುದಾಯವನ್ನ ಒಗ್ಗೂಡಿಸಲು ಅವರು ನಿರಂತರವಾಗಿ ಶ್ರಮಿಸಿದ್ರು. ಅಲ್ಲದೆ ಮಹಾರಾಜ ಅಗ್ರಸೇನರ ರಾಜಧಾನಿಯಾಗಿದ್ದ ಅಗ್ರೋಹ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ರು. ಶ್ರೀ ನಂದಕಿಶೋರ್ ಗೋಯಂಕ ಅವರ ಪಾರ್ಥಿವ ಶರೀರವನ್ನ ಮಂಗಳವಾರ ಜುಲೈ 14ರ ಬೆಳಗ್ಗೆ 7 ಗಂಟೆಗೆ ಚಾರ್ಟರ್ಡ್ ವಿಮಾನದ ಮೂಲಕ ಹರಿಯಾಣದ ಅವರ ಪೈತೃಕ ನಗರವಾದ ಹಿಸಾರ್ಗೆ ತರಲಾಗುತ್ತೆ. ಅಂತಿಮ ದರ್ಶನಕ್ಕಾಗಿ ಅವರ ಪಾರ್ಥಿವ ಶರೀರವನ್ನ ಹಿಸಾರ್ನ ಕೃಷ್ಣಾ ಮಂಡಿಯಲ್ಲಿರುವ ಗೋಯಂಕ ಹೌಸ್ ನಂಬರ್ 166ರಲ್ಲಿ ಇರಿಸಲಾಗುತ್ತೆ. ಶ್ರೀ ನಂದಕಿಶೋರ್ ಗೋಯಂಕ ಅವರ ಅಂತ್ಯಕ್ರಿಯೆ ಜುಲೈ 15ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಹರಿಯಾಣದ ಹಿಸಾರ್ನಲ್ಲಿ ನಡೆಯಲಿದೆ. ಶ್ರೀ ನಂದಕಿಶೋರ್ ಗೋಯಂಕ ನಿಧನದ ಬಗ್ಗೆ ಎಸ್ಎಲ್ ಗ್ರೂಪ್ ಅಧ್ಯಕ್ಷ ಡಾಕ್ಟರ್ ಸುಭಾಷ್ ಚಂದ್ರ ಮಾಹಿತಿ ಹಂಚಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಮ್ಮ ಪ್ರೀತಿಯ ತಂದೆ ಶ್ರೀ ನಂದಕಿಶೋರ ಗೋಯಂಕ ಅವರು ಕೊನೆಯುಸಿರೆಳೆದರು. ಅವರ ಅಗಲಿಕೆಯಿಂದ ನಮ್ಮ ಕುಟುಂಬದ ಎಲ್ಲರೂ ದುಃಖದಲ್ಲಿದ್ದಾರೆ. ಸಮಾಜ ಸೇವೆ, ಗೋ ಸೇವೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿ ರಾಷ್ಟ್ರ ಸೇವೆಗೆ ಅರ್ಪಿತವಾಗಿದ್ದ ಅವರ 96 ವರ್ಷಗಳ ಅರ್ಥಪೂರ್ಣ ಜೀವನವನ್ನ ನಾವು ಸಂಭ್ರಮದಿಂದ ಸ್ಮರಿಸಲು ಬಯಸ್ತೇವೆ. ಅವರ ಜೀವನವು ಸೇವೆ, ತ್ಯಾಗ ಮತ್ತು ಮೌಲ್ಯಗಳ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಶ್ರೀ ನಂದಕಿಶೋರ್ ಗೋಯಂಕ ಅಗಲಿಕೆಗೆ ರಾಜಕೀಯ ನಾಯಕರು, ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಸಮಾಜಕ್ಕೆ ಶ್ರೀ ನಂದಕಿಶೋರ್ ಗೋಯಂಕ ಅವರು ನೀಡಿರೋ ಕೊಡುಗೆಗಳನ್ನ ಸ್ಮರಿಸಿದ್ದಾರೆ. My heartfelt condolences for the deported soul, Nandakishore Goenka ji. So his services to the mankind and for the society in all his life is memorable. बड़े ही दुख की बात है कि नंदकिशोर गोयनका जी जो सुभाष चंद्र जी के पिताश्री है, उनका निधन हुआ है. वे राष्ट्रीय स्वयंसेवक संघ के प्रचारक रहे हैं और विशेष रूप से गौ सेवा के लिए बहुत समर्पित रहे हैं. कारोबार करते हुए उन्होंने बहुत सारी सामाजिक जिम्मेदारियों का भी निर्वाह किया है. ಇನ್ನು ಶ್ರೀ ನಂದಕಿಶೋರ್ ಗೋಯಂಕ ಅಗಲಿಕೆಗೆ ರಾಜ್ಯದ ಹಲವು ಮಂದಿ ರಾಜಕೀಯ ನಾಯಕರು ಸಂತಾಪ ಸೂಚಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಸಂಸದ ಸುಧಾಕರ್ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಶ್ರೀ ನಂದಕಿಶೋರ್ ಗೋಯಂಕ ಅವರ ಸಮಾಜ ಸೇವೆಯನ್ನ ನೆನೆದಿದ್ದು ಶ್ರೀ ನಂದಕಿಶೋರ್ ಕುಟುಂಬಕ್ಕೆ ದುಃಖ ಭರಿಸಿ ಶಕ್ತಿ ಕರುಣಿಸಲಿ ಅಂತ ಪ್ರಾರ್ಥಿಸಿದ್ದಾರೆ. ಶ್ರೀ ನಂದಕಿಶೋರ್ ಗೋಯಂಕ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಅಗ್ರೋಹ ಧಾಮದ ಗೋಯಂಕ ಉದ್ಯಾನದಲ್ಲಿ ಬುಧವಾರ ನೆರವೇರಲಿದೆ.
ಸಮಾಜ ಸೇವೆ, ಗೋ ಸೇವೆ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮರ್ಪಿತ ಸ್ವಯಂ ಸೇವಕರಾಗಿ ಶ್ರೀ ನಂದಕಿಶೋರ್ ಗೋಯಂಕಾ ಕೊಡುಗೆ ಅಪಾರ. ಶ್ರೀ ನಂದಕಿಶೋರ್ ಗೋಯಂಕಾ ನಿಧನಕ್ಕೆ ಏಸೆಲ್ ಕುಟುಂಬವೇ ಕಂಬನಿ ಮಿಡಿದಿದೆ. ಶ್ರೀ ನಂದಕಿಶೋರ್ ಗೋಯಂಕಾ ಅವರಿಗೆ ಜಿ ಕನ್ನಡ ನ್ಯೂಸ್ನಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.